ಸುಮತಿಭಿರನುಮೇದಂ ಶುಭ್ರಕಾಯಂ ಸಖಾಯಂ ನಮಸ್ಕಾರ ಗುರುಗಳಿಗೆ. ಮುಕ್ತ್ಯುಪಾಯಂ ವಿವಾಜಂ ಗೃಹಜಮಹಮಮೇಜಂ ಚೇಜಮಾಂನಾಜಗೇಜಂ ಸದಜಮ ಸದಜೇಜಂ ಶ್ರೀ ಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಪ್ರಥಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ವಿದುರರು ನದಿಗಳ ಸೇವೆಯನ್ನು ಮಾಡ್ತಾ ಬಂದ್ರು. ಹಾಗೆ ಕೇವಲ ನದಿಗೆ ಹೋಗಿ ಮುಳುಗಿದ್ದಷ್ಟೇ ಅಲ್ಲ, ಅಲ್ಲಿ ಯಾವ್ಯಾವ ದೇವಸ್ಥಾನಗಳಿತ್ತು ಆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದೆ. ಯಾವ ದೇವಸ್ಥಾನಕ್ಕೆ ಹೋದ್ರು ಅನ್ನೋದನ್ನ ಈಗ ಮುಂದೆ ವಿವರಣೆ ಮಾಡ್ತಾರೆ 23ನೇ ಶ್ಲೋಕದಲ್ಲಿ. ಒಮ್ಮೆ ಆ ಶ್ಲೋಕವನ್ನ ಹೇಳ್ಕೊಟ್ಟ ಮುಂದಕ್ಕೆ ಹೋಗ್ತೀನಿ. ಅನ್ಯಾನಿ ಚೇಹ ದ್ವಿಜ ದೇವ ದೇವೈಃ ಕೃತಾನಿ ನಾನಾಯತನಾನಿ ವಿಷ್ಣೋಃ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಯತ್ತರ್ಶನಾತ್ ಕೃಷ್ಣಮನುಸ್ಮರಂತಿ. ಸರಸ್ವತಿ ನದಿ ಹತ್ರ ಇದ್ರು ಅಂತ ಕೇಳಿದ್ವಿ. ಈ ಕಡೆ ಸೌರಾಷ್ಟ್ರ ದೇಶಕ್ಕೆ ಬಂದಿದೆ. ಬಂದಾಗ ಆ ಸೌರಾಷ್ಟ್ರ ದೇಶವನ್ನು ನೋಡಿದ್ರೆ ಗೊತ್ತಾಗತ್ತಂತೆ ಇವರೆಲ್ಲ ಕ್ರಿಶ್ಚಿಯನ್ ಸ್ಮರಣೆ ಮಾಡೋರು ಅಂತ. ಅಂಥ ಸಂಪದ್ಭರಿತ ದೇಶ ಅದು, ಬಹಳ ಭಗವದ್ಭಕ್ತರಿದ್ದ ದೇಶ ಅದು. ಹಣಕಾಸಿನ ವಿಷಯದಲ್ಲೂ ಅಷ್ಟೇ ಬಹಳ ಸಂಪತ್ ಭರಿತ ದೇಶ. ಆಧ್ಯಾತ್ಮಿಕ ಸಂಪತ್ತು ಅಂದ್ರೆ ಭಕ್ತಿನೂ ತುಂಬಾ ಇತ್ತು ಆ ಜನರಿಗೆ. ಆ ದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ಯಾರಿಗೆ? ವಿದುರರಿಗೆ. ಯಾಕೆ ಅಂದ್ರೆ ಅಲ್ಲಿ ಅಷ್ಟೊಂದು ದೇವಸ್ಥಾನ ಇದೆ. ಎಷ್ಟು ದೇವಸ್ಥಾನ ಇದೆ? ದ್ವಿಜ ದೇವ ದೇವೈಹಿ ಅಂತ. ಒಂದು ದ್ವಿಜ ದೇವ ಅಂದ್ರೆ, ದ್ವಿಜ ಅಂದ್ರೆ ಬ್ರಾಹ್ಮಣ. ಬ್ರಾಹ್ಮಣನಿಗೆ ದೇವ ಅಂದ್ರೆ ಯಾರು? ಬ್ರಾಹ್ಮಣನಿಗೆ ದೇವ ಅಂತಂದ್ರೆ ಋಷಿಗಳೇ ದೇವರಂತೆ. ಯಾಕೆಂದ್ರೆ ಋಷಿಗಳ ಮುಖಾಂತರ ಆ ದೇವರು ದೇವತೆಗಳೆಲ್ಲ ಅನುಗ್ರಹ ಮಾಡ್ತಾ ಇದ್ರು ಬ್ರಾಹ್ಮಣರಿಗೆ. ಅಂಥ ದ್ವಿಜ ದೇವ. ಇನ್ನು ದೇವೈಹಿ ಅಂದ್ರೆ ಮಿಕ್ಕಿದ ದೇವತೆಗಳು. ಹೀಗೆ ಒಂದು ದ್ವಿಜ ದೇವ ಅಂದ್ರೆ ಋಷಿಗಳು ಮತ್ತೆ ಮುನಿಗಳು ಅಥವಾ ಭೂಸರ ಶ್ರೇಷ್ಠರು, ಅದನ್ನು ತಗೊಳ್ಬೋದು. ಬ್ರಾಹ್ಮಣ ಶ್ರೇಷ್ಠರು ಅಂದ್ರೆ ಋಷಿಗಳು ಅಂತ ತಗೊಂಡಿದ್ದಾರೆ. ಅಂತೂ ಇವರೆಲ್ಲ ಅಲ್ಲಿ ಅನೇಕ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರಂತೆ. ಅಂಥ ಉತ್ತಮವಾದ ಮಂದಿರಗಳು ಯಾವ್ದು ಅಲ್ಲೆಲ್ಲ ವಿಷ್ಣು ಮಂದಿರ ಇತ್ತಂತೆ. ವಿಷ್ಣುವಿನ ಪ್ರತಿಮೆಗಳೇ ಜಾಸ್ತಿ. ಅದು ಎಂಥ ಚೆನ್ನಾಗಿತ್ತು ಆ ವಿಷ್ಣುವಿನ ಪ್ರತಿಮೆ ಅಂದ್ರೆ, ಚೆನ್ನಾಗಿ ನೋಡಿದ ಕೂಡಲೇ ಇದು ಭಗವಂತನ ಪ್ರತಿಮೆ. ಬ್ರಹ್ಮಾದಿ ದೇವತೆಗಳು ಯಾರ್ಯಾರಿದ್ದಾರೆ ಅವರಲ್ಲಿ ಎಂತೆಂತ ಲಕ್ಷಣ ಇದೆ, ಅದಕ್ಕಿಂತ ಜಾಸ್ತಿ ಲಕ್ಷಣ ಎದ್ದೆದ್ ಕಾಣ್ತಾ ಇದೆ ಅನ್ನೋ ತರ. ಅಂದ್ರೆ ಅಷ್ಟು ಸುಂದರವಾದ ವಿಷ್ಣುವಿನ ಪ್ರತಿಮೆ. ಅದನ್ನ ಹೇಳಲಿಕ್ಕಿಲ್ಲಿ ಪ್ರತ್ಯಂಕ ಮುಖ್ಯ ಅಂಕಿತ ಮಂದಿರಾಣಿ. ಮಂದಿರ ಅಂದ್ರೆ ದೇವಸ್ಥಾನಗಳು. ಅದು ಹೇಗಿದೆ? ಪ್ರತ್ಯಂಕ ಮುಖ್ಯ ಅಂಕಿತ. ಪ್ರತ್ಯಂಕ ಅಂದ್ರೆ ಚಿಹ್ನೆಗಳು, ದೇಹದಲ್ಲಿರೋ ಚಿಹ್ನೆಗಳಿಗೆ ಪ್ರತ್ಯಂಕ ಅಂತ ಕರೀತಾರೆ. ಬ್ರಹ್ಮಾದಿ ದೇವತೆಗಳಲ್ಲಿ ಎಂಥ ಲಕ್ಷಣ ಇತ್ತು ದೇಹದಲ್ಲಿ, ಅದಕ್ಕಿಂತ ಜಾಸ್ತಿನೇ ಇತ್ತು ಮುಖ್ಯವಾಗಿ. ಯಾರಲ್ಲಿ? ವಿಷ್ಣುವಿನಲ್ಲಿ. ಅದನ್ನ ವಿಷ್ಣುವಿನ ಪ್ರತಿಮೆ ಇರುವಂತ ದೇವಸ್ಥಾನಗಳಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಮಿಕ್ಕಿದ ಅಂದ್ರೆ ವಿಷ್ಣು ಸಂಬಂಧಿಯಾಗಿರುವಂತಹ ಮಿಕ್ಕಿದ ಯಾವ ಯಾವ ಕ್ಷೇತ್ರ ಇದೆ
ಅದಕ್ಕೂ ಕೂಡ ಸಂಚಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರ, ಇಲ್ಲಿ ಪ್ರತ್ಯಂಕ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಅಂಕ ಅಂದ್ರೆ ಚಿಹ್ನೆಗಳು, ಪ್ರತ್ಯಂಕ ಅಂದ್ರೆ 32 ಲಕ್ಷಣ ಇರುವಂತಹ ಬ್ರಹ್ಮಾದಿ ದೇವತೆಗಳು ಇವರಂತ ಕೊಡ್ತಾರೆ. ಆ ಬ್ರಹ್ಮಾದಿ ದೇವತೆಗಳಲ್ಲಿ ಮುಖ್ಯ ಪ್ರತ್ಯಂಕ ಮುಖ್ಯ ಅಂದ್ರೆ ದೇವರು. ಆ ದೇವರೇನಿದ್ದಾನೆ ಅವನ ಪ್ರತಿಮೆಯಿಂದ ಶೋಭಿತವಾದ ಮಂದಿರ ದೇವಸ್ಥಾನ ಅಂತ. ಇದು ಆ ಪ್ರತ್ಯಂಕ ಮುಖ್ಯ ಆ ಶಬ್ದಕ್ಕೆ ಅರ್ಥ ಬರ್ತಿದೆ. ಪ್ರತ್ಯಂಕ ಮುಖ್ಯ ಅಂಕಿತ ಮಂದಿರಾಡಿ ಅಂತ. ಯಾಕೆ ಈ ಶಬ್ದಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಕೆಲವರೆಲ್ಲ ಬೇರೆ ಬೇರೆ ಅರ್ಥ ಮಾಡಿದ್ದಾರೆ. ಏನ್ ಅರ್ಥ ಮಾಡಿದ್ದಾರೆ ಅವರು ಅಂದ್ರೆ, ಈ ಶ್ಲೋಕದಲ್ಲಿ ಪ್ರತ್ಯಂಕ ಮುಖ್ಯ ಅಂಕಿತ ಮಂದಿರ ಇಷ್ಟು ಶಬ್ದ ಇದೆ. ಅಲ್ಲಿ ಪ್ರತ್ಯಂಕ ಅಂತ ಶಬ್ದ ಇಲ್ವಂತೆ ಕೆಲವ್ರ ಪ್ರಕಾರ. ಕೆಲವ್ರೇನ್ ಮಾಡಿದ್ದಾರೆ, ಪ್ರತ್ಯಂಗ ಅಂಗ ಅಂತ ಅರ್ಥ ಮಾಡಿದ್ದಾರೆ. ಅಂಗ ಅಂತ ಅರ್ಥ ಮಾಡಿದ್ರೆ ಏನರ್ಥ ಅಂದ್ರೆ, ಅವ್ರು ಹೇಳೋದಿಷ್ಟು, ಈ ಭಗವಂತನ ಅಂಗಗಳಲ್ಲಿರುವಂತಹ ಆಯುಧವನ್ನ ಪ್ರತ್ಯಂಗ ಅಂತ ಕರೀತಾರಂತೆ. ಅಂಗಗಳಲ್ಲಿರುವಂತಹ ಆಯುಧ ಅದು ಪ್ರತ್ಯಂಗ. ಅದೇ ಪ್ರತಿ ಅಂಗದಲ್ಲೂ ಒಂದೊಂದು ಆಯುಧ ಇಟ್ಕೊಂಡಿದ್ದಾರಂತೆ ದೇವರು. ಇದನ್ನ ಬೇರೆಯವರು ಅರ್ಥ ಮಾಡ್ತಾರೆ, ಅದ್ ಯಾಕೆ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಮೊದಲು ಅವ್ರು ಹೇಳೋ ಅರ್ಥವನ್ನ ಹೇಳ್ತಾ ಇದ್ದೀನಿ. ಇದನ್ನ ಯಾಕೆ ನಾವು ತಿಳ್ಕೊಳ್ಬೇಕು ಅಂದ್ರೆ, ಮಧ್ವಾಚಾರ್ಯರು ಪ್ರತಿ ಸಂದರ್ಭದಲ್ಲೂ ಭಾಗವತದ ಶ್ಲೋಕದ ಪದಗಳಿಗೆ ಎಂತ ಸ್ವಾರಸ್ಯ ಅರ್ಥ ಹೇಳ್ತಾರೆ, ಮತ್ತೆ ಯಾವ ಪದ ಇದೆ ಅಲ್ಲಿ, ಆ ಪದ ಯಾಕೆ ನಾವ್ ಇಟ್ಕೊಂಡಿತ್ತು, ಅದಕ್ ಪ್ರಮಾಣ, ಮತ್ತೆ ಅದಕ್ಕೆ ಯಾಕೆ ಹೀಗೆ ಅರ್ಥ, ಬೇರೆಯವ್ರನ್ನ ಖಂಡನೆ ಮಾಡಿ ಅದನ್ನ ಅರ್ಥ ಹೇಳೋ ಥರನೇ ಇರುತ್ತೆ ಆಚಾರ್ಯರ ಮಾತು. ಯಾಕೆಂದ್ರೆ ಅಬದ್ಧವಾಗಿ ಅರ್ಥ ಹೇಳ್ತಾರೆ, ಆ ಪದಕ್ಕೆ ಆ ರೀತಿ ಅರ್ಥನೇ ಅಲ್ಲ, ನಿಜವಾದ ಪುರಾಣದ ರಹಸ್ಯನೇ ಗೊತ್ತೇ ಇಲ್ಲ ಯಾರಿಗೂ ಆ ರೀತಿ. ಅದಕ್ಕೋಸ್ಕರ ಆಚಾರ್ಯರು ಪುನಃ ಅದನ್ನ ವರ್ಣನೆ ಮಾಡಿದ್ದಾರೆ. ಆದ್ರೆ ಅದನ್ನ ತಿಳ್ಕೊಳ್ಳೋದು ನಾವ್ ಹೇಗೆ ಅಂದ್ರೆ, ಬೇರೆ ಬೇರೆ ಅವ್ರು ವ್ಯಾಖ್ಯಾನ ಮಾಡಿದ್ದು ಹೀಗೆಲ್ಲ ಇದೆ, ಅದ್ ಆಚಾರ್ಯ ಎಷ್ಟು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಬೇರೆ ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಇದು ಅಂತ. ಇಲ್ಲಿ ಪ್ರತ್ಯಂಗ ಅಂತ ಮಾಡಿದ್ರು. ಪ್ರತಿಯೊಂದು ಅಂಗದಲ್ಲಿ ದೇವರ ಆಯುಧ ಇಟ್ಕೊಂಡಿದ್ದಾನೆ. ಅದರಲ್ಲಿ ಮುಖ್ಯ ಯಾವುದು, ದೇವರ ಆಯುಧಗಳಲ್ಲಿ ಅತ್ಯಂತ ಮುಖ್ಯ ಅಂದ್ರೆ ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರವನ್ನ ಪ್ರತ್ಯಂಗ ಮುಖ್ಯ ಅಂತ ಇಟ್ಕೊಂಡ್ರು. ಅದು ದೇವರು ಮುಖ್ಯ ಅಲ್ಲ, ಇಲ್ಲಿಗ ಅವನ್ನ ಇಟ್ಕೊಂಡ್ರೆ ಸುದರ್ಶನ ಚಕ್ರ ಮುಖ್ಯ ಆಯ್ತು. ಆ ಸುದರ್ಶನ ಚಕ್ರ ಎಲ್ಲಾ ಕಡೆ ಈ ದೇವಸ್ಥಾನಗಳಿತ್ತಲ್ಲ, ವಿದುರ ನೋಡಿದ ದೇವಸ್ಥಾನ, ಆ ದೇವಸ್ಥಾನದ ಮೇಲೆ ಶಿಖರದಲ್ಲಿ ಏನು ಸುವರ್ಣ ಕಲಶಗಳಿತ್ತು. ನಾವೆಲ್ಲ ದರ್ಶನ ಮಾಡ್ತೀವಲ್ಲ ದೇವಸ್ಥಾನದ ಗೋಪುರ ದರ್ಶನ ಮಾಡ್ತಾರೆ, ಗೋಪುರದಲ್ಲಿ ಕಲಶಗಳಿರುತ್ತೆ. ಅಲ್ಲಿ ಸುವರ್ಣ ಕಲಶ, ಬಂಗಾರದ ಕಲಶ ಇದೆ. ಆ ಬಂಗಾರದ ಕಲಶಗಳಲ್ಲೆಲ್ಲ ಸುದರ್ಶನ ಚಕ್ರ ಚಿಹ್ನೆ ಇತ್ತಂತೆ. ಇಂಥ ದೇವಸ್ಥಾನವನ್ನ ವಿದುರರು ನೋಡಿದ್ದಾರೆ ಅಂತ ಈ ರೀತಿ ಅರ್ಥವನ್ನ ಮಾಡ್ತಾರೆ. ಅಂದ್ರೆ ದೇವರ ಸ್ಮರಣೆ ಯಾಕೆ ಬರ್ತಾ ಇದೆ ವಿದುರರಿಗೆ ಅಂದ್ರೆ, ಸುದರ್ಶನ ಚಕ್ರವನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ದೇವಸ್ಥಾನದ ಗೋಪುರಗಳಲ್ಲಿ ನೋಡ್ತಾ ಇದ್ದಾರೆ ಸುವರ್ಣ ಕಲಶದಲ್ಲಿ. ಹಾಗಾಗಿ ಅವ್ರಿಗೆ ಹರಿಸ್ಮರಣೆ ಬರ್ತಾ ಇದೆ. ಈ ತರ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಇದು ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ದಾರೆ. ಯಾಕೆ ಅಂದ್ರೆ, ಇದು ತುಂಬಾ ಆ ಶಬ್ದ ಇರೋದು ಬೇರೆ ಮಾಡಿ, ಪ್ರತ್ಯಂಕ ಇರೋದು ಪ್ರತ್ಯಂಗ ಮಾಡಿ, ಅದು ಕಾ ಹೋಗಿ ಗಾ ಮಾಡ್ಕೊಬೇಕು ಅಂತ ಮಾಡಿ, ಅದಕ್ಕೆ ಈ ರೀತಿ ಅರ್ಥ ಮಾಡಿ ಕಷ್ಟಪಟ್ಟು ಅರ್ಥ ಮಾಡಿದ್ದಾರೆ. ಒಂದು ಅಷ್ಟೇ ಅಲ್ಲ, ಪ್ರತಿಯೊಂದು ಭಗವಂತನ ಅಂಗಗಳಲ್ಲಿ ಆಯುಧ ಅಂತ ಎಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಆಯುಧಗಳ ಬಗ್ಗೆ ಏನ್ ಹೇಳ್ತಾರೆ, ಚಕ್ರ ಶಂಖ ಗದೋಪೇತ, ಒಂದು ಚಕ್ರ ಶಂಖ ಗದ ಮತ್ತೆ ಪದ್ಮ ಅದು ಕೂಡ ಇರುತ್ತೆ. 4 ಕೈಲಿರುತ್ತೆ. ಇನ್ನು ಬಿಟ್ರೆ 16 ಕೈ ಇರುತ್ತೆ ಪ್ರತಿಯೊಂದು ಅಂಗದಲ್ಲಿ. ಅಂದ್ರೆ ಹೊಟ್ಟೆಯ ಮೇಲೊಂದು, ಕಿವಿ ಮೇಲೊಂದು, ಕಣ್ ಮೇಲೊಂದು, ಈ ತರ ಪ್ರತಿಯೊಂದು ಅಂಗಗಳ ಮೇಲೆ ಭಗವಂತ ಆಯುಧ ಇಟ್ಕೊಂಡಿದ್ದಾನ? ಖಂಡಿತ ಇಲ್ಲ. ಹಾಗಾದ್ರೆ ಆ ರೀತಿ ಅರ್ಥ ಯಾಕೆ ಮಾಡ್ತಾರೆ ಇವರು? ಸರಿ ಇಲ್ಲ. ಕೇಳಲಿಕ್ಕೇನೋ ಚೆನ್ನಾಗಿದೆ ಅನ್ನಿಸ್ಬೋದು, ಏನ್ ಗೋಪುರದಲ್ಲಿ ಸುದರ್ಶನ ಚಕ್ರ ಚಿಹ್ನೆ ಇರುತ್ತೆ ಅಂತ. ಆದ್ರೆ ಈ ಶಬ್ದ ಸರಿ ಇಲ್ಲ. ಯಾಕಂದ್ರೆ ಪ್ರತ್ಯಂಗ ಅನ್ನೋದನ್ನ ಪ್ರತ್ಯಂಕ ಮಾಡಿ ಬದಲಾಯಿಸಿ ಪ್ರತಿಯೊಂದು ಅಂಗಗಳಲ್ಲಿ ಭಗವಂತನ ಆಯುಧ ಇದೆ ಅಂತ ಹೇಳೋದು ತುಂಬಾ ಕ್ಲಿಷ್ಟ ಕಲ್ಪನೆ. ಯಾಕಂದ್ರೆ ಪುರಾಣಗಳಲ್ಲಿ ಬೇರೆ ಕಡೆ ಎಲ್ಲ ಪ್ರತಿಯೊಂದು ಆಯುಧವನ್ನು ತನ್ನ ಅಂಗಾಂಗಗಳಲ್ಲಿ ಧರಿಸಿರ್ತಾನೆ ಅಂತ ಇಲ್ಲ. ಹಾಗಾಗಿ ಆತರ ಕಲ್ಪನೆ ಮಾಡೋದು ಕಷ್ಟ. ಹಾಗಾದ್ರೆ ಏನ್ ಅರ್ಥ ಹೇಳ್ಬೇಕು ಇದಕ್ಕೆ ಅಂದ್ರೆ, ಆಚಾರ್ಯದ ಉತ್ತರ ಇದಕ್ಕೆ, ಪ್ರತ್ಯಂಕ ಮುಖ್ಯೋ ವಿಷ್ಣು, ಪ್ರತ್ಯಂಕರಲ್ಲಿ ಮುಖ್ಯನಾದವನು ವಿಷ್ಣು ಅಂತ ಬರೆದ್ರು ಭಾಗವತ ತಾತ್ಪರ್ಯದಲ್ಲಿ. ಅದಕ್ಕೆ ಒಂದು ತಂತ್ರಮಾಲ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಬಂದ ಒಂದು ಮಾತು, ಬ್ರಹ್ಮ ಪ್ರತ್ಯಂಕವಾನ್ ವಿಷ್ಣು ಸಮ್ಯಕ್ ಲಕ್ಷಣವತ್ತಮಃ ಅಂತ ಈ ವಾಕ್ಯ. ಇದಕ್ಕೆ ಅರ್ಥ ಇಷ್ಟೇ, ಬ್ರಹ್ಮದೇವರಿಗೆ ಪ್ರತ್ಯಂಕವಾನ್ ಅಂತ ಕರೀತಾರೆ. ಪ್ರತ್ಯಂಕ ಅಂದ್ರೆ ಬ್ರಹ್ಮದೇವರು. ಯಾಕೆ? ಅವರ ದೇಹದಲ್ಲಿ ಪ್ರತಿಯೊಂದು ಕಡೆನೂ ಒಳ್ಳೆ ಚಿಹ್ನೆಗಳನ್ನು ಹೊಂದಿದ್ದಾರೆ. ಅಂದ್ರೆ 32 ಲಕ್ಷಣ ಇದೆ ಬ್ರಹ್ಮದೇವರಿಗೆ. ಅವರಿಗೆ ಪ್ರತ್ಯಂಕ ಅಂತ ಕರೀತಾರೆ. ಅಂತ ಬ್ರಹ್ಮದೇವರು ವಾಯುದೇವರು ಇವನ್ನೆಲ್ಲ ನೋಡಿದಾಗ ಅವರಿಗಿಂತ ಮುಖ್ಯ ಯಾರು? ವಿಷ್ಣು.
ಅವರು ಪ್ರತ್ಯಂಕ ಮುಖ್ಯ ಅನಿಸ್ಕೊಡ್ತಾರೆ. ಅಂದ್ರೆ ಯಾಕೆ? ಸಮ್ಯಕ್ ಲಕ್ಷಣವಂತವ. ಬ್ರಹ್ಮಾದಿ ದೇವತೆಗಳಲ್ಲಿ ಯಾವ ಲಕ್ಷಣ ಇದಕ್ಕಿಂತ ಜಾಸ್ತಿ ಲಕ್ಷಣ ಪರಮಾತ್ಮನಲ್ಲಿದೆ. ಹಾಗಾಗಿ ಪ್ರತ್ಯಂಕ ಮುಖ್ಯ ಅಂದ್ರೆ ದೇವರು ಅಂತ ಅರ್ಥ. ಅದೆಷ್ಟು ಸುಂದರವಾಗಿ ಅರ್ಥ ಹೇಳಿದ್ದಾರೆ. ಆದ್ರಿಂದ ಸ್ಪಷ್ಟವಾಗಿ ಅಂಕ ಚಿಹ್ನೆಗಳು ಇದೆ ಅಂತ ಅರ್ಥ ಮಾಡೋದ್ ಬಿಟ್ಟು ಅಂಗಾತ ಶಬ್ದ ಮಾಡಿ ಹೀಗೆಲ್ಲ ಕಾಲ್ಪನಿಕ ಅರ್ಥ ಮಾಡಿ ಸರಿ ಇಲ್ಲ ಅಂತ ಇದೊಂದು ಅರ್ಥವನ್ನಲ್ಲಿ ಬಿಡಿಸಿದ್ದಾರೆ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. 24ನೆಯ ಶ್ಲೋಕ ಈಗ. ತತಸ್ತ್ವತಿವ್ರಜ್ಯ ಸುರಾಷ್ಟ್ರಮೃದ್ಧಂ ಸೌವೇರಮತ್ಸ್ಯಾನ್ ಕುರುಜಾಂಗಲಾಂಶ್ಚ. ಒಂದು ನಿಮಿಷ. ಕಾಲೇನ ತಾವತ್ ಯಮುನಾಮುಪೇತ್ಯ ತತ್ರೋದ್ಧವಂ ಭಾಗವತಂ ದದರ್ಶ. ಭಾಗವತಂ ದದರ್ಶ ಅಂತ ಹ್ರಸ್ವ. ದದರ್ಶ ನೋಡದ. ಯಾರು? ವಿದುರ ನೋಡದ. ಯಾರನ್ನ ನೋಡಿದ್ದು ಅಂದ್ರೆ ಭಾಗವತವನ್ನ ನೋಡ್ದ. ಭಾಗವತ ನೋಡೋದ್ರಿಂದ ಏನರ್ಥ? ಭಾಗವತ ಗ್ರಂಥ ತೆಗೆದ್ರ ಅಲ್ಲ. ಭಾಗವತ ಅಂದ್ರೆ ಭಗವದ್ ಭಕ್ತನಿಗೆ ಭಾಗವತ ಅಂತ ಕರೀತಾರೆ. ಭಾಗವತ ಗ್ರಂಥ ಅಂದ್ರೇನು? ಭಾಗವತರ ಬಗ್ಗೆ, ಭಗವಂತನ ಬಗ್ಗೆ ತಿಳಿಸೋ ಗ್ರಂಥ ಅಂತ ಅರ್ಥ ಭಾಗವತ ಅಂದ್ರೆ. ಇಲ್ಲಿ ಭಾಗವತರನ್ನ ನೋಡಿದ್ದು ಅಂದ್ರೆ ಏನರ್ಥ? ದೇವರ ಭಕ್ತನನ್ನ ನೋಡಿದ್ದಂತೆ ವಿದುರರು. ಯಾರದು ದೇವರ ಭಕ್ತ ಅಂದ್ರೆ? ಉದ್ಧವನನ್ನ ವಿದುರರು ನೋಡಿದ್ದಾರೆ. ಆ ಉದ್ಧವರನ್ನು ನೋಡಿದಾಗ ಈ ವಿದುರರು ತಾವು ಎಂತ ಭಾವನೆಯನ್ನ ಹೊಂದಿದ್ರು ಅಂತೆಲ್ಲ ಮುಂದೆ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಆದ್ರೆ ಉದ್ಧವರು ಎಲ್ಲಿ ಸಿಕ್ಕಿದ್ರು ವಿದುರರಿಗೆ ಅನ್ನೋ ಮಾತನ್ನ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ತತಸ್ತು ಅತಿವ್ರಜ್ಯ ಸುರಾಷ್ಟ್ರ. ಈ ಕಡೆ ಒಳ್ಳೆ ಸಂಪತ್ಭರಿತ ವೃದ್ಧವಾದ ಸುರಾಷ್ಟ್ರ ದೇಶ. ಸರಸ್ವತಿ ನದಿ ಹತ್ರ ಇದ್ರು, ಅಲ್ಲೇ ಸುರಾಷ್ಟ್ರ ದೇಶ. ಆ ಕಡೆ ಬಿಟ್ಟು ತಲುಪಿ ಈ ಕಡೆ ಹೊರಟು ಬರ್ತಾ ಇದ್ದಾರೆ. ಸೌವೀರ ದೇಶ ಆಯ್ತು, ಮತ್ಸ್ಯ ದೇಶ ಆಯ್ತು, ಕುರುಜಾಂಗಲ ದೇಶ ಆಯ್ತು. ಇದನ್ನೆಲ್ಲ ದಾಟ್ತಾ ಯಮುನಾ ನದಿ ಹತ್ರ ಬಂದಿದ್ದಾರೆ. ಆ ಯಮುನಾ ನದಿ ಹತ್ರ ಬಂದಾಗ ಅಲ್ಲಿ ಉದ್ಧವರ ದರ್ಶನ ವಿದುರರಿಗೆ ಆಗಿದೆ. ಇಷ್ಟು. ಇದು ಹೇಗಾಯ್ತು ಅಂದ್ರೆ ಮನಸ್ಸಿಗೆ ತುಂಬಾ ದುಃಖ ಇತ್ತು. ಅದಕ್ಕೆ ಹೊರಟು ಬಿಟ್ರು. ಅಯ್ಯೋ ಯಾದವರ ನಾಶ ಆಗ್ಬಿಡತ್ತೆ ಅಂತ ಜಾಸ್ತಿ ಮಾತು ಆಡ್ಲಿಲ್ಲ. ಆ ಸರಸ್ವತಿ ನದಿ ತೀರದ ಹತ್ರ ಜನರ ಹತ್ರ ಸ್ವಲ್ಪ ವಿಚಾರ ಕೇಳ್ಕೊಂಡು ತುಂಬಾ ದುಃಖದಿಂದ ಅಲ್ಲಿ ಹೊರಟು ಬಿಟ್ರು. ಅಯ್ಯೋ ನಮ್ಮವ್ರಿಗೆ ಹೀಗಾಗತ್ತಲ್ಲ ಅಂತ ಯೋಚನೆ ಮಾಡ್ತಾ ಹಾಗೆ ಹೊರಟು ಬಿಟ್ರು. ಹೊರಟವ್ರಿಗೆ ತಾವು ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ರು ಅದೇ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿಸುವಂತ ಉದ್ಧವರು ದರ್ಶನ ಆಗತ್ತೆ. ಇದು ಬಹಳ ಇದೊಂದು ಶುಭ. ಓ ವಿದುರರು ಸಿಕ್ಕಿದ್ರು ನನಗೆ ಅಂತ ಬಹಳ ಸಂತೋಷ ಆಗತ್ತೆ. ಈ ಕಡೆ ಯಮುನಾ ನದಿ ತೀರಕ್ಕೆ ಬಂದಾಗ ಸರಿ. ಅಲ್ಲಿ ಯಾವಾಗ ಉದ್ಧವರ ದರ್ಶನ ಆಯ್ತಲ್ಲ ವಿದುರರಿಗೆ, ಅಲ್ಲಿ ತೀರ್ಥಸ್ಥಾನ ಮಾಡ್ಲೇ ಇಲ್ಲ ಅವ್ರು. ತೀರ್ಥಸ್ಥಾನ ಮಾಡದೇನೆ ಉದ್ಧವರನ್ನ ಕಂಡು ಕೂಡ್ಲೆ ವಿದುರರು ಓಡ್ ಹೋಗ್ತಾರೆ ಉದ್ಧವರ ಹತ್ರ. ಯಾಕೆ ಓಡ್ ಹೋದ್ರು? ಅಲ್ಲಿ ಏನ್ ಮಾಡಿದ್ರು? ಅಲ್ಲಿ ಏನ್ ಮಾತಾಡಿದ್ರು ಅಂತ ಇಷ್ಟೆಲ್ಲ ಪರೀಕ್ಷಿತ್ ರಾಜನಿಗೆ ಪ್ರಶ್ನೆ ಬಂದಿದೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಈಗ ಮುಂದಿನ ಶ್ಲೋಕ ಪ್ರಾರಂಭ ಆಗುತ್ತೆ. 25ನೇ ಶ್ಲೋಕ. ಸವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೇಃ ಪ್ರಾಪ್ತನಯಂ ಪ್ರತೀತಂ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ ಸ್ವಾನಾಮ ಪೃಚ್ಛತ್ ಭಗವತ್ ಪ್ರಜಾನಾಂ. ಈಗ ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ವಿದುರರು ತಾವು ಉದ್ಧವರನ್ನ ನೋಡಿದ್ದಾರೆ. ಉದ್ಧವರು ಹೇಗಿದ್ದಾರೆ? ಅವರು ಪ್ರಶಾಂತ ಸ್ವಭಾವದವರಂತೆ. ಅಂದ್ರೆ ಶಾಂತಿ, ಪ್ರಶಾಂತಿ ಇದ್ರೆ
ಸುಮ್ನೆ ಮೌನವಾಗಿ ಇರೋದು, ಯಾರ ಜೊತೆನೂ ಮಾತಾಡದೆ ಇರೋರು, ಅವರನ್ನ ಪ್ರಶಾಂತರು ಅಂತ ಕರಿತೀವಿ ಅಂತ. ನಿಜ, ಮೌನ ಯಾವಾಗ ಸಾರ್ಥಕ ಆಗುತ್ತೆ, ಯಾವಾಗ ಮನಸ್ಸಿನಲ್ಲಿ ದೇವರನ್ನೇ ಚಿಂತಿಸ್ತಾ ಇರ್ತಾರೋ ಆಗ ಮೌನ ಮಾಡಿರ್ತಾರಲ್ಲ, ಅಂಥ ಮೌನರು ನಿಜವಾಗಿ ಶ್ರೇಷ್ಠರು. ಅಂದ್ರೆ ಮೌನವನ್ನು ವಹಿಸ್ತವ್ರು. ಸುಮ್ನೆ ಕೂತಿದ್ದು ಯೋಚನೆ ಎಲ್ಲ ದೇವ್ರ ಬಿಟ್ಟು ಬೇರೆ ಕಡೆ ಇದ್ರೆ ಅಂಥ ಮೌನರ ಬಗ್ಗೆ ಹೇಳ್ತಾ ಇಲ್ಲ ಇದೆ. ಅದು ಪ್ರಶಾಂತತೆ ಅಲ್ಲ. ಪ್ರಶಾಂತತೆ ಅಂದ್ರೆ ಏನು? ಶಮೋ ಮನಿಷ್ಠತಾ ಬುದ್ಧೇ. ಶಮ ಗುಣವನ್ನ ಸಂಪಾದನೆ ಮಾಡಿದವರು ಶಾಂತರು. ಆ ಶಾಂತರುಗಳಲ್ಲಿ ವಿಶಿಷ್ಟ ಅದನ್ನ ಪ್ರಶಾಂತರು. ಪ್ರಶಾಂತರು ಅಂತಂದ್ರೆ ತುಂಬಾ ದೇವರಲ್ಲಿ ನಿಷ್ಠೆ ಇರೋರು ಅಂತ ಅರ್ಥ. ಅದು ಇದು ಉದ್ಧವರು. ಆ ವಿದುರರು ಅಂಥ ಉದ್ಧವರನ್ನ ನೋಡ್ತಾ ಇದ್ದಾರೆ. ಒಂದು ಪ್ರಶಾಂತ, ಯಾರು? ಉದ್ಧವರು. ಇನ್ನು ಬೃಹಸ್ಪತಿ ಆಪ್ತನಯಂ, ಅವ್ರಿಗೆ ಎಂಥ ಶಾಸ್ತ್ರಜ್ಞಾನ ಇತ್ತು ಅಂದ್ರೆ ಅವ್ರು ಪಡೆದಿದ್ ಯಾರಿಂದ? ಬೃಹಸ್ಪತ್ಯಾಚಾರ್ಯದಿಂದ ವಿದ್ಯೆಯನ್ನ ಪಡೆದಿದಂತೆ ಉದ್ಧವರು. ಅಂದ್ರೆ ಇದೇನ್ ಕೇಳ್ಬೇಕು, ದೇವತೆಗಳ ಗುರು ಬೃಹಸ್ಪತ್ಯಾಚಾರ್ಯ, ಅವರಿಂದ ಅವರು ಶಾಸ್ತ್ರವನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ ಅವರ ಪಾಂಡಿತ್ಯ ಏನು? ಅಂಥ ಪಾಂಡಿತ್ಯ ಉದ್ಧವರದ್ದು. ಇನ್ನು ಪ್ರತೀತ, ಅಷ್ಟೇ ಅಲ್ಲ, ಬಹಳ ಪ್ರಸಿದ್ಧರು ಉದ್ಧವರು ಅಂತಂದ್ರೆ. ಯಾಕೆ ಉದ್ಧವರು ಪ್ರಸಿದ್ಧ? ವಾಸುದೇವಾನುಚರನ್ ಅಂತ ಹೇಳ್ತಾರೆ. ಸದಾ ಕೃಷ್ಣನ ಜೊತೆಗೇನೆ ಸೇವಕರಾಗಿಯೇ ಸಂಚಾರ ಮಾಡ್ತಾ ಇರ್ತಾರೆ. ಗೋಪಿಕಾಸ್ತ್ರೀಯರನ್ನ ಸಮಾಧಾನ ಮಾಡ್ಲಿಕ್ಕೆ ಅಂತಾನು ಉದ್ಧವರನ್ನ ಕಳಿಸ್ತಾರೆ ಕೃಷ್ಣ. ಆಗ ಆ ಉದ್ಧವರು ತಾವು ಕೃಷ್ಣನ ವೇಷ ಹೊತ್ಕೊಂಡು ಅವನ್ ಕೊಟ್ಟ ವಸ್ತ್ರ ಹಾಕೊಂಡ್ ಬರ್ತಾರೆ. ಉದ್ಧವರನ್ನ ನೋಡಿ ಕೃಷ್ಣ ಅನ್ಕೊಂಡ್ಬಿಡ್ತಾರೆ ಅವರೆಲ್ಲ ಗೋಪಿಕಾಸ್ತ್ರೀಯರು. ಇಂಥ ಒಂದ್ ಪ್ರಸಂಗ ಮುಂದೆ ಭಾಗವತದಲ್ಲಿ ಬರುತ್ತೆ, ತುಂಬಾ ನಿಧಾನ, 10ನೇ ಸ್ಕಂದದ ಸಂದರ್ಭದಲ್ಲಿ ಬರುತ್ತೆ. ಇಂಥ ಉದ್ಧವರು ಕೃಷ್ಣನ ಸೇವೆ ಮಾಡೋರು, ಅಷ್ಟು ಸೇವೆ. ಆ ವಸ್ತ್ರನು ಕೂಡ ಹಾಗೆ ಕೃಷ್ಣ ಕೊಟ್ಟಿದ್ದನ್ನು ಹಾಕೊಂಡ್ ಬರ್ತಾರೆ. ತುಂಬಾ ವೈರಾಗ್ಯ ಶಿಖಾಮಣಿಗಳವರು. ಅಂಥ ಉದ್ಧವರು 3 ವಿಶೇಷಣವನ್ನು ಹೊಂದಿದ್ದಾರೆ. ಒಂದು, ದೇವರಲ್ಲೇ ಸದಾ ನಿಷ್ಠೆ ಅವರಿಗೆ, ಮತ್ತೆ ಬೃಹಸ್ಪತ್ಯಾಚಾರ್ಯರ ಶಿಷ್ಯ, ಅವರಿಂದ ಪಡೆದ ಶಾಸ್ತ್ರ. ಅಷ್ಟೇ ಅಲ್ಲ, ಕೃಷ್ಣನ್ ಜೊತೆ ಯಾವಾಗಲೂ ಅವರ ಸಹವಾಸ, ಅಲ್ಲೇ ಸೇವಕನಾಗಿ ಇರ್ತಾರೆ. ಇಂಥ ಉದ್ಧವರನ್ನ ನೋಡಿದಾಗ ಆನಂದ ಆಗಲ್ವಾ ವಿದುರರಿಗೆ? ಓಡ್ ಬರ್ತಾರೆ. ಓಡ್ ಬಂದು ಬಹಳ ಪ್ರೀತಿಯಿಂದ ಗಾಢವಾಗಿ ಗಟ್ಟಿಯಾಗಿ ತಪ್ಕೊಳ್ತಾರಂತೆ, ಆಲಿಂಗನ ಮಾಡ್ತಾರೆ ವಿದುರರು. ಯಾರನ್ನ ನೋಡಿ? ಉದ್ಧವರನ್ನ ನೋಡಿ. ಅಷ್ಟಾಗಿ ಏನಂದ್ರೆ ಅವ್ರ ಆಲಿಂಗನ ಮಾಡಿದ್ ಯಾಕೆ ಅಂತಂದ್ರೆ, ಸಹಜವಾಗಿ ಉದ್ಧವರ ನೋಡ್ರೆ ಸಂತೋಷ ಆಗೋದೆಲ್ಲ ಸರಿ. ಈಗ ತೀರ್ಥಯಾತ್ರೆ ಮಾಡ್ಕೊಂಡ್ ಬರ್ಬೇಕಾದ್ರೆ ಒಬ್ರು ಯಾರು ಪರಿಚಯದವ್ರು ಸಿಕ್ಕದಾರಲ್ಲ ಅಂತ ಸಂತೋಷ ಪಡೋದಿರುತ್ತೆ. ಯಾರು ಇಲ್ಲ, ಒಬ್ರೇ ಹೊರಟಿದಂತ ತೀರ್ಥಯಾತ್ರೆಗೆ, ಒಬ್ಬ ಸುತ್ತಮುತ್ತ ಯಾವ ಜನನು ಪರಿಚಯ ಇಲ್ಲ, ಎಲ್ಲೋ ಒಂದ್ ಕಡೆ ಯಾವ್ದೋ ನದಿ ತೀರಕ್ ಬಂದಾಗ ಪರಿಚಿತರ ಸಿಕ್ಬಿಟ್ರೆ ಸಂತೋಷ ಆಯ್ತು, ನಮ್ಮವರೊಬ್ರು ಬಂದ್ರು. ಆದ್ರೆ ಇಲ್ಲಿ ಅದಕ್ ಸಂತೋಷ ಪಡ್ತಾ ಇಲ್ಲ ಅವರು. ಉದ್ಧವರು ಸಿಕ್ಕಿದ್ದು ಸಂತೋಷ ನಿಜ, ಆದ್ರೆ ಅದಕ್ಕಿಂತ ಮುಖ್ಯ ಅವರದೇನ್ ದೃಷ್ಟಿ ಇದೆ ಅಂದ್ರೆ, ಉದ್ಧವರು ಸಿಕ್ಕಿದ್ರು ಅಂತಂದ್ರೆ ನಂಗೆ ಯಾದವರ ಬಗ್ಗೆ ಕೇಳ್ಲಿಕ್ಕೆ ಅನುಕೂಲ ಆಯ್ತು ಅಂತ. ಯಾಕಂದ್ರೆ ಇವ್ರು ಚಿಂತೆಯಿಂದ ದುಃಖದಿಂದ ಓಡ್ ಬಂದಿರ್ತಾರೆ. ಓಡ್ ಬರ್ತಾ ಇಲ್ಲಿ ಉದ್ಧವ ನೋಡಿದಾಗ, ಹಬ್ಬ ನಾನ್ ಮನಸ್ಸರೇ ಅನ್ಕೊಂಡೆ, ಅದಕ್ಕೆ ಸರಿಯಾಗಿ ಒಂದಿಷ್ಟು ವಿಷಯ ತಿಳ್ಕೊಳ್ಳಿಕ್ ಅವಕಾಶ ಆಯ್ತು ಅಂತ ಆ ಉದ್ಧವರ ಹತ್ರ ಬಂದು ತಪ್ಪಿಕೊಂಡು ಸ್ವಾನಾಂ ಭದ್ರಂ ಅಪೃಚ್ಛತ್. ಮೊದಲನೇ ಪ್ರಶ್ನೆ, ನೀವ್ ಹೇಗಿದ್ದೀರಿ ಅಂತ ಅವ್ರನ್ನ ಕೇಳಲಿಲ್ಲ. ಇವ್ರನ್ನ ಕೇಳೋದ್ರ ಮುಂಚೆ ಪ್ರಶ್ನೆ ಬಂದಿದ್ದೇನು ಅಂತಂದ್ರೆ, ಯಾದವರು ಹೇಗಿದ್ದಾರೆ, ಯಾದವರು ಆರಾಮಾಗಿದ್ದಾರೆ ಅಂತ. ಯಾಕಿದನ್ ಕೇಳಿದ್ದು? ಭಗವತ್ ಪ್ರಜಾನಾಂ ಅಂತ ಹೇಳ್ತಾರೆ. ಅಂದ್ರೆ ದೇವರನ್ನೇ ಮಗನನ್ನಾಗಿ ಪಡೆದ ವಂಶ ಅದು, ಯಾದವರ ವಂಶ. ಅಂತ ಯಾದವರು ಆರಾಮಾಗಿದ್ದಾರ, ಕೃಷ್ಣನ ವಂಶದವರು. ಅದರಿಂದ ಅದ್ರ ಬಗ್ಗೆ ತುಂಬಾ, ಯಾಕೆ ವಿದುರರಿಗೆ ಕೃಷ್ಣನ್ ಮೇಲೆ ಅಷ್ಟು ಪ್ರೀತಿ, ಉದ್ಧವರಿಗೂ ಅಷ್ಟೇ ಕೃಷ್ಣನ್ ಮೇಲೆ ಪ್ರೀತಿ. ಉದ್ಧವರಿಗೆ ಚೆನ್ನಾಗ್ ಗೊತ್ತಿರುತ್ತೆ, ಯಾವಾಗಲೂ ಕೃಷ್ಣನ್ ಜೊತೆ ಓಡಾಡೋರು. ಹಾಗಾಗಿ ಅವ್ರು ಸಿಕ್ಕಿದ್ರಿಂದ ಇವ್ರಿಗೆ ತುಂಬಾ ಸಂತೋಷ ಆಗಿ ಆ ವಿಷಯವನ್ನ ಕೇಳ್ತಾರೆ. ಇಲ್ಲಿ ಈ 3 ಶಬ್ದ ಇದೆ. ಒಂದು ಪ್ರಶಾಂತ, ಆಮೇಲೆ ಬೃಹಸ್ಪತಿ ಆಪ್ತನಯ, ಪ್ರತೀತ ಅಂತೆಲ್ಲ ಶಬ್ದ ಇದೆ. ಇಂದ ಒಂದೊಂದೊಂದೊಂದು ಅರ್ಥ ಸೂಚನೆ ಮಾಡಿದಾರಂತೆ. ಪ್ರಶಾಂತ ಅನ್ನೋದ್ರಿಂದ ಉದ್ಧವರಿಗೆ ಭಗವನ್ನಿಷ್ಠೆ ಜಾಸ್ತಿ ಇತ್ತು ಅಂತ ಒಂದು ವಿಷಯ. ಎರಡನೇದು ವೈರಾಗ್ಯ ಇತ್ತು ಅವರಿಗೆ, ಅದನ್ನ ಪ್ರಶಾಂತಂ ಪ್ರತೀತಂ ಅನ್ನೋದ್ರಿಂದ ಗ್ರಹಿಸ್ಬೋದು. ಇದು ಶಾಸ್ತ್ರಜ್ಞಾನ ಇದೆ, ಬೃಹಸ್ಪತಿ ಆಪ್ತನಯ ಅನ್ನೋದನ್ನ ತಿಳ್ಕೊಬಹುದು ಅಂತ ಅದನ್ನು ಇಲ್ಲಿ ವಿವರಿಸಿದೆ. ಇಷ್ಟಾಗಿ ಅವ್ರ ಜೊತೆ ಕುಶಲ ಪ್ರಶ್ನೆ ಈಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ವಿದುರರು. ಯಾರು ಹೊಸೊಬ್ರು ಯಾರು ಸಿಕ್ಕಿದಾಗ, ಅದು ಕೂಡ ಪರಿಚಿತರು ಸಿಕ್ಕಿದಾಗ, ಇಲ್ಲಿ ಪ್ರಕೃತ ಪರಿಚಿತರು ಸಿಕ್ಕಿದಾಗ ಎಷ್ಟೋ ದಿವಸ ಆದ್ಮೇಲೆ ಆರಾಮಾಗಿದ್ದೀರಾ ನೀವು ಅಂತ ಕೇಳ್ತಾರೆ. ಕುಶಲ ಪ್ರಶ್ನೆ ಏನ್ ಮಾಡ್ತಾರೆ. ಅಲ್ಲಿ ವಿದುರರು ಉದ್ಧವರ ಬಳಿ ಏನ್ ಕುಶಲ ಪ್ರಶ್ನೆ ಮಾಡಿದ್ರು ಅದನ್ನು ಈಗ ನೋಡೋಣ. 26ನೇ ಶ್ಲೋಕ. ಕಚ್ಚಿತ್ ಪುರಾಣೋ ಪುರುಷೌ ಸ್ವನಾಭ್ಯ ಪದ್ಮಾನುವೃತ್ಯೇಹ ಕಲಾವತೀರ್ಣೌ
ಆಸಾತ ಉರ್ವ್ಯಾಹ ಕುಶಲಂ ವಿಧಾಯ ಕೃತಕ್ಷಣೋ ಕುಶಲಂ ಶೂರಗೇಃ. ಉದ್ಧವರ ಬಳಿ ವಿದುರರು ಏನ್ ಕೇಳ್ತಾರೆ ಅಂದ್ರೆ, ನೀವ್ ಆರಾಮಾಗಿದ್ದೀರಾ ಅಂತ ಕೇಳಲಿಲ್ಲ. ಆಶ್ಚರ್ಯ, ಸಿಕ್ಕದವ್ರ ಬಗ್ಗೆ ಕೇಳಲಿಲ್ಲ, ದೂರದಲ್ಲಿರೋರ್ ಬಗ್ಗೆನೇ ಕೇಳ್ತಾ ಇರೋದು. ಯಾಕೆ ಯಾವ್ದವ್ರ ಬಗ್ಗೆ ಕೇಳಿದಲ್ಲ, ದುರ್ಘಟನೆನ, ಮುಂದೆ ಅವ್ರ ನಾಶ ಹೊಂದುತ್ತಾರೆ ಅಂತ. ಅದಕ್ಕೆ ಮೊದಲು ಕೇಳೋರ್ಗೆ ಕೃಷ್ಣ ನೆನಪಾಗುತ್ತೆ ವಿದುರರಿಗೆ. ಕೃಷ್ಣ ಅವತಾರ ಮಾಡಿದ್ನಲ್ಲ ಈ ಭೂಲೋಕದಲ್ಲಿ, ಬಲರಾಮ ಅವತಾರ ಮಾಡಿದ್ನಲ್ಲ ಈ ಭೂಲೋಕದಲ್ಲಿ, ಇವ್ರು ಯಾಕೆ ಅವತಾರ ಮಾಡಿದ್ರು? ಒಬ್ಬ ಕೃಷ್ಣಕೇಶ ಮತ್ತೊಬ್ಬ ಶುಕ್ಲಕೇಶ. ಶುಕ್ಲಕೇಶದ ಸನ್ನಿಧಾನ ಜಾಸ್ತಿ ಇತ್ತು ಬಲರಾಮ. ಕೃಷ್ಣಕೇಶನಾಗಿ ಭಗವಂತನೇ ಬಂದ, ಅದ ಕೃಷ್ಣನಾಗಿ ಬಂದ. ಇಲ್ಲಿ ಭಗವಂತ ತಾನು ಅವತಾರ ಇದ್ದಿದ್ ಯಾಕೆ ಅನ್ನೋದಕ್ಕೊಂದು ಕಾರಣ ಕೊಡ್ತಾರೆ. ಯಾಕೆ ಇವ್ರಿಗೆ ಅಷ್ಟು ತವಕ, ಯಾಕೆ ಅಷ್ಟು ದುಃಖ ಆಯ್ತು ಇವ್ರಿಗೆ ವಿದುರರಿಗೆ, ಆ ಅಂಶಗಳು ಇಲ್ಲಿ ಹೊರಗೆ ಬರುತ್ತೆ ಅವ್ರ ಮಾತಿನಿಂದ. ಸ್ವನಾಭ್ಯ ಪದ್ಮಾನುವೃತ್ಯ ಅಂತ ಒಂದು ಶಬ್ದ ಹಾಕಿದ್ದಾರೆ. ಇದ್ರ ಬಗ್ಗೆ ತುಂಬಾ ಚರ್ಚೆಗಳಿದೆ ವ್ಯಾಖ್ಯಾನದಲ್ಲಿ. ಸರಳವಾದ ಅರ್ಥವನ್ನ ಇವತ್ತು ಹೇಳ್ತೀನಿ. ಸ್ವ ಅಂದ್ರೆ ದೇವರು ಅಂತ ಅರ್ಥ, ತಾನು ಅಂತ ಅರ್ಥ. ವಿಷ್ಣು ಅವನು ತನ್ನ ನಾಭಿ ಕಮಲದಲ್ಲಿ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ. ಬ್ರಹ್ಮದೇವರು ಹೊರಗ್ ಬಂದ್ರು. ಹೊರಗ್ ಬಂದ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು, ದೇವರೇ ನೀನು ಭೂಭಾರ ಹರಣ ಮಾಡ್ಬೇಕು, ದಯವಿಟ್ಟು ಭೂಲೋಕದಲ್ಲಿ ಅವತಾರ ಮಾಡುವಂತ. ಆಗ ಶೂರ ಅನ್ನೋ ಯಾದವನ ಮನೆಯಲ್ಲಿ ಕೃಷ್ಣ ತಾನೊಂದು ಅಂಶದಿಂದ ಅವತಾರ ಮಾಡಿದ. ಅದು ಒಂದು ಅಂಶ ಅಂದ್ರೆ ಅಂಶ ಮತ್ತೆ ಮೂಲ ರೂಪ ಎಂದು ಪೂರ್ಣನೆ. ಅವನು ಒಂದು ಕೂದಲು ಕೂಡ ಈ ಮೂಲ ರೂಪಕ್ಕೆ ಎಷ್ಟು ಶಕ್ತಿ ಇದೆಯೋ ಇಡೀ ದೇಹಕ್ಕೆ ಅಷ್ಟು ಶಕ್ತಿ ಒಂದು ಕೂದಲಿಗೂ ಕೂಡ ಇದೆ. ಒಂದು ಕೂದಲಿನ ಅವತಾರ ಅಷ್ಟೇ ಕೃಷ್ಣ. ಹಾಗೆ ಇನ್ನೊಂದು ಕೂದಲು ಶುಕ್ಲಕೇಶ. ಒಂದು ಕೃಷ್ಣಕೇಶ ಅಂದ್ರೆ ಕಪ್ಪು ಕೂದಲು, ಶುಕ್ಲಕೇಶ ಅಂದ್ರೆ ಬಿಳಿ ಕೂದಲು ಅಂತ ಇಟ್ಕೊಳ್ಳಿ. ಶುಕ್ಲಕೇಶ ಕೃಷ್ಣಕೇಶ. ಅಲ್ಲಿ ಕೃಷ್ಣಕೇಶನಾಗಿ ಆ ಕೇಶದ ಅವತಾರನೇ ಕೃಷ್ಣ. ಶುಕ್ಲಕೇಶ ಸನ್ನಿಧಾನ ಶೇಷಾವತಾರಿಯಾದ ಬಲರಾಮ ದೇವರಲ್ಲಿ ಇತ್ತು. ಅಂತೂ ಬಲರಾಮನಾಗ್ಲಿ ಕೃಷ್ಣನಾಗ್ಲಿ ಬಂದಿದ್ ಯಾಕೆ, ಶೇಷದೇವರ ಸಮೇತ ಯಾಕೆ ಕೃಷ್ಣ ಬಂದಿದ್ದು ಅಂದ್ರೆ, ಬ್ರಹ್ಮದೇವರ ಪ್ರಾರ್ಥನೆ. ತನ್ನ ಮಗ ಪ್ರಾರ್ಥನೆ ಮಾಡಿದ್ದಕ್ಕೆ ಬಂದ್ರು. ಅದು ಕೃಷ್ಣ ಬಂದ ಆದ್ಮೇಲೆ ಅವ್ರ ಉದ್ದೇಶ ಏನಿತ್ತು? ದೈತ್ಯರ ಸಂಹಾರ ಮಾಡೋದೇ ಉದ್ದೇಶ. ಭೂಮಿಗೆ ಯಾರ್ಯಾರು ಭಾರನೋ ಅಂತ ದೈತ್ಯರನ್ನ ಸಂಹಾರ ಮಾಡೋದು. ಉರ್ವ್ಯಾಹ ಕುಶಲಂ, ಭೂಮಿಗೆ ಕುಶಲವನ್ನ ನೀಡುವಂತಹ ಇವರು ಕುಶಲವಾಗಿದಾರ ಅಂತ ಕೃಷ್ಣನ ಮತ್ತು ಬಲರಾಮನ ಬಗ್ಗೆ ಕೇಳೋ ಪ್ರಶ್ನೆ. ಅಲ್ಲಿ ಕೃಷ್ಣನ ಬಗ್ಗೆ ಒತ್ತು ಕೊಟ್ಟು ಕೃಷ್ಣ ಆರಾಮಾಗಿದ್ದಾನ, ಬಲರಾಮ ಆರಾಮಾಗಿದ್ದಾನ ಅಂದ್ರೆ ದೇವರ ರೂಪದ ಬಗ್ಗೆನೆ. ಒಂದು ಶುಕ್ಲಕೇಶ ಒಂದು ಕೃಷ್ಣಕೇಶ ಆರಾಮಾಗಿದಾರ ಅಂತ ನಮ್ಗೆ ಅನ್ಸುತ್ತೆ. ಅಲ್ಲ, ವಿದುರರು ಬಂದಿದ್ದೇನೋ ಸರಿ, ಅವ್ರ ದುಃಖದಿಂದ ಬಂದ್ರು, ಆದ್ರೆ ಅವ್ರಿಗೆ ತುಂಬಾ ಸಂತೋಷ ಆಯ್ತು ಉದ್ಧವರ ನೋಡಿದಾಗ. ಯಾಕೆ ಯಾವ್ದವ್ರ ವಿಷಯ ಗೊತ್ತಾಗತ್ ನನಗೆ ಅಂತ. ಬಂದವ್ರು ಬಂದ್ರು, ಉದ್ದವ್ರ ಬಗ್ಗೆ ಕೇಳಲಿಲ್ಲ, ಇರ್ಲಿ ಆಯ್ತು, ಉದ್ದವ್ರ ಬಗ್ಗೆ ಕೇಳೋದನ್ನು ಮರೆತರು. ಅದೇ ಯಾರು ಹೋಗಿ ದೇವ್ರ ಆರಾಮಾಗಿದ್ದಾನ ಅಂತ ಪ್ರಶ್ನೆ ಕೇಳ್ತಾರೆ. ದೇವ್ರು ಯಾವಾಗಲೂ ಆರಾಮಾಗೇ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ದೇವ್ರೇ ನೀನ್ ಆರಾಮಾಗಿದ್ಯಾ ಅಂತ ಯಾರು ಕೇಳ್ತಾರೆ? ಯಾರನ್ನ ಇದೀರಾ ಅಂತ ಕೇಳ್ಬೇಕು. ಯಾರಿಗೆ ಕಷ್ಟ ಅಂತಿದೆಯೋ, ಯಾರಿಗೆ ಈಗ ಸುಖ ಸಿಕ್ಕಿದೆಯೋ ಅಂತವ್ರನ್ನ, ಓಹ್ ಈಗ ನೀವ್ ಆರಾಮಾಗಿರ್ಬೇಕಲ್ವಾ, ಆರಾಮಾಗಿದ್ದೀರಲ್ವಾ ಅಂತ ಕೇಳ್ತಾರೆ. ಆದ್ರೆ ಹೋಗಿ ಹೋಗಿ ಕೃಷ್ಣನ ಬಗ್ಗೆ, ಅದು ವಿದುರರು ಅಂಥ ತತ್ವಜ್ಞಾನಿ, ಅಂಥ ಉತ್ತಮ ಪಂಡಿತರಾದ ಉದ್ಧವರ ಹತ್ರ ಕೇಳೋ ಪ್ರಶ್ನೆ, ಕುಶಲಂ ಕಚ್ಚಿದ ಆಸಾತೆ, ಆರಾಮಾಗಿ ಕೃಷ್ಣ ಬಲರಾಮರು ಇದಾರ ಅಂತ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪ್ರಶ್ನೆ ಸರಿನಾ ಈ ತರ ಮಾಡೋದು? ಮತ್ತೆ ಸ್ವನಾಭ್ಯ ಪದ್ಮಾನುವೃತ್ತಿ ಅನ್ನೋದ್ರಲ್ಲಿ ಇದೊಂದು ಆಕ್ಷೇಪ ಇದೆ. ಇದೊಂದು ಪ್ರಶ್ನೆ ಆಯ್ತು. ಇನ್ನೊಂದು ಪ್ರಶ್ನೆ, ಇಲ್ಲಿ ಸ್ವನಾಭ್ಯ ಪದ್ಮ ಅಂತಿದೆ. ಪದ್ಮ ಅಂದ್ರೆ ಕಮಲ, ಅನುವೃತ್ತಿಯಿಂದ ಪ್ರಾರ್ಥನೆ ಮಾಡಿದ್ದು ಅಂತ ಅರ್ಥ. ಈಗ ದೇವರ ನಾಭಿಯಿಂದ ಕಮಲ ಹುಟ್ಟಿತು, ಕಮಲ ಬೇಡ್ಕೊಳ್ತಂತೆ ದೇವರ ಹತ್ರ, ನೋಡಪ್ಪ ನೀನ್ ಅವತಾರ ಮಾಡ್ಬೇಕು ಭೂಲೋಕದಲ್ಲಿ, ಭೂಭಾರ ಹರಣ ಮಾಡ್ಬೇಕು ನೀನು ಅಂತ ಕಮಲ ಬೇಡ್ಕೊಳ್ತು ಅಂತ ಮೇಲ್ನೋಟಕ್ಕೆ ಅರ್ಥ ಸಿಗತ್. ಹಾಗೆ ಯಾಕೆ ಪದ್ಮ ಅನುವೃತ್ತಿ ಅಂತ ಹಾಕಿದ್ದಾರೆ. ಪದ್ಮ ಅಂದ್ರೆ ಎಲ್ರಿಗೂ ಗೊತ್ತಿರೋದೇನು, ಕಮಲ ಅಂತ ಅರ್ಥ ಗೊತ್ತಿದೆ. ಪದ್ಮ ಅಂತಂದ್ರೆ ಕಮಲ ಅನುವೃತ್ತಿ, ಅದು ಸೇವೆ ಮಾಡ್ತಂತೆ, ಅದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಂತೆ ಆ ಪದ್ಮ, ಭೂಭಾರ ಹರಣ ಮಾಡ್ಬೇಕು ಅಂತ. ಹಾಗೆ ಬೇರೆಯವರೆಲ್ಲ ಏನ್ ಬರೆದ್ರು ವ್ಯಾಖ್ಯಾನಕಾರರು, ಇದು ಪದ್ಮಾನುವೃತ್ತಿ ಆಗ್ಬಾರ್ದು, ಪದ್ಮ ಅನುವೃತ್ತ ಅಂತ ಆಗ್ಬೇಕು ಅಂತ ಸ್ವಲ್ಪ ಅದನ್ನ ಪರಿಷ್ಕಾರ ಮಾಡಿದ್ದಾರೆ. ಅದನ್ನ ಬೇರೆ ಶಬ್ದ ಹಾಕೊಂಡು ಅರ್ಥ ಮಾಡಿದ್ದಾರೆ. ಯಾಕೆಂದ್ರೆ ಜಡ ಕಮಲ ಆ ಹೂವೇನ್ ಪ್ರಾರ್ಥನೆ ಮಾಡುತ್ತಾ ತಲೆ ಸರಿ ಇಲ್ವಾ, ಈಗ ಭಾಗವತಲ್ಲಿ ಈಗ ಬಂದ್ರೆ ಸರಿ ಇಲ್ಲ ಇದು ಅಂತ ಅದನ್ನ ತಿದ್ದಿ ಬೇರೆ ಅರ್ಥ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ. ಆದ್ರೆ ಆಚಾರ್ಯರು ಮಾತ್ರ ಅದಕ್ಕೆ ಚೆನ್ನಾಗಿ ಅರ್ಥ ಹೇಳ್ತಾರೆ. ಈ ಶಬ್ದಕ್ಕೆ ಇರೋ ಶಬ್ದ ಸರಿಯಾಗಿದೆ, ಶಬ್ದಕ್ಕೆ ಅರ್ಥ ಹೇಳಲಿಕ್ಕೆ ಬರ್ಲಿಲ್ಲ. ಯಾಕೆ
ಒಂದು ಜಡವಾದ ಕಮಲ ಹೇಗ್ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ ದೇವರನ್ನ ಅಂತ ಮಾಡ್ಕೊಂಡಿದೆ. ಇದೊಂದು. ಮತ್ತೊಂದು ಹಿಂದೆ ಹೇಳಿದ ವಿಷಯ. ಹೀಗೆ ಎರಡು ವಿಷಯಗಳಿದೆ. ಅವ್ರು ಹೇಗೆ ಕುಶಲ ಪ್ರಶ್ನೆಯನ್ನು ಕೇಳಿದ್ರು ಅಂತ ಒಂದು, ಮತ್ತೆ ಈ ಶಬ್ದಕ್ಕೆ ಈ ರೀತಿ ಯಾಕೆ ಅರ್ಥವನ್ನ ಮಾಡಿದ್ದಾರೆ, ಅದು ನಿಜವಾದ ಅರ್ಥ ಏನು ಅಂತ ಇನ್ನೊಂದು ಪ್ರಶ್ನೆ. ಇದಕ್ಕೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಉತ್ತರ ಇದೆ. ಅದೇನು ಉತ್ತರ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂರ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀ ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.